ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಸವಿರುಚಿ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಟೇಸ್ಟಿಯಾದಂತಹ ಹಾಗೆ ಹೆಲ್ದಿಯಾದಂತಹ ಸ್ನ್ಯಾಕ್ಸ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಇದು ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಪ್ರತಿಯೊಬ್ಬರು ಇಷ್ಟಪಡುವಂತಹ ಸ್ನ್ಯಾಕ್ಸ್ ರೆಸಿಪಿ. ನೀವು ಯಾವತ್ತೂ ಈ ರೀತಿ ಟ್ರೈ ಮಾಡಿರಲ್ಲ ಅಂತ ಅಂದ್ಕೊಂಡು ನಾನು ಈ ರೆಸಿಪಿ ತೋರಿಸ್ತಾ ಇದ್ದೀನಿ. ಈ ರೆಸಿಪಿ ನೋಡಿದ ಮೇಲೆ ನೀವು ಒಮ್ಮೆ ಟ್ರೈ ಮಾಡೇ ಮಾಡ್ತೀರಾ. ಅಷ್ಟು ಟೇಸ್ಟಿಯಾಗಿರುತ್ತೆ, ಇದು ಅಷ್ಟು ಹೆಲ್ದಿಯಾಗಿ ಕೂಡ ಇರುತ್ತೆ. ಬನ್ನಿ ಹಾಗಾದರೆ ವಿಡಿಯೋನ ಒಮ್ಮೆ ಚೆಕ್ ಮಾಡೋಣ. ಮೊದಲಿಗೆ ನಾವು ಡ್ರೈ ಫ್ರೂಟ್ಸನ್ನು ಒಂದೊಂದಾಗಿ ಹುರ್ಕೊಳ್ತಾ ಹೋಗೋಣ. ನೋಡಿ, ನಾನು ಈಗ ಸ್ಟವ್ ಹಚ್ಕೊಂಡು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಒಲೆ ಮೇಲೆ. ಬಾಣಲಿಗೆ ನಾನು ಮೊದಲಿಗೆ ಬಾದಾಮಿ ಹುರ್ಕೊಳ್ತಾ ಇದ್ದೀನಿ. ಇದು ಮೀಡಿಯಮ್ ಟು ಲೋ ಫ್ಲೇಮ್ ಇಟ್ಕೊಂಡು ಕ್ರಿಸ್ಪಿಯಾಗಿ ಅದು ತಿಂದರೆ ಕ್ರಂಚಿಯಾಗಿರಬೇಕು. ಈ ಚಾಕ್ಲೇಟಲ್ಲೆಲ್ಲ ಸೆಂಟ್ರಲ್ಲಿ ಸೇರಿಸಿರ್ತಾರಲ್ಲ ಆ ಥರ ಕ್ರಂಚಿಯಾಗಿರಬೇಕು. ಅಷ್ಟು ನೀಟಾಗಿ ಹುರ್ಕೋಬೇಕು. ಕಪ್ಪಾಗಲೂಬಾರ್ದು, ಅದರ ಟೇಸ್ಟು ತುಂಬ ಚೆನ್ನಾಗಿ ಬರಬೇಕು. ಆ ರೀತಿ ಕ್ರಂಚಿಯಾಗಿರೋ ರೀತಿ ಹುರ್ಕೋಬೇಕು. ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು. ಈ ರೀತಿ ಹುರ್ಕೊಂಡು ಅವನ್ನ ಬಾದಾಮಿನ ಒಂದು ಪ್ಲೇಟ್ಗೆ ತಗೊಳ್ಳೋಣ. ಪ್ರತಿಯೊಂದನ್ನು ಹುರ್ಕೋಬೇಕು. ಈಗ ಬಾದಾಮಿ ಹುರ್ಕೊಂಡಾದಮೇಲೆ ನಾವು ಗೋಡಂಬಿ ಹಾಕ್ಕೊಳ್ಳೋಣ. ಇಲ್ಲಿ ನೀವು ಡ್ರೈ ಫ್ರೂಟ್ಸನ್ನು ಯಾವುದನ್ನು ಎಷ್ಟು ಬೇಕಾದ್ರೂ ಹಾಕೋಬೋದು. ನಿಮ್ಗೆ ಇಷ್ಟವಾದ ಡ್ರೈ ಫ್ರೂಟ್ಸನ್ನೆಲ್ಲ ಸೇರಿಸ್ಕೋಬೋದು. ನಿಮ್ಗೆ ಇಷ್ಟ ಆಗಿರೋದನ್ನು ಜಾಸ್ತಿ ಸೇರಿಸ್ಕೊಂಡು ಇಷ್ಟ ಇಲ್ಲದನ್ನು ಕಡಿಮೆ ಕೂಡ ಸೇರಿಸ್ಕೋಬೋದು. ಇಷ್ಟನ್ನೇ ಸೇರಿಸ್ಕೋಬೇಕು ಅಂತೇನಿಲ್ಲ. ನೋಡಿ, ಗೋಡಂಬಿನೂ ಕೂಡ ಕಡಿಮೆ ಉರಿನಲ್ಲಿ ಬೇಗ ಕಪ್ಪಾಗುತ್ತೆ. ಅತಿಯಾಗಿ ಲೋ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಹುರ್ಕೊಳ್ಳೋಣ. ಈ ರೀತಿ ಆದಮೇಲೆ ನೋಡ್ಲಿಕ್ಕೆ ಅದು ಕಪ್ಪು ಕಾಣಿಸ್ತಾ ಇದೆ, ಬಟ್ ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಅದು ನೀಟಾಗಿ ಫ್ರೈ ಆಗಿದೆ. ಕೈ ಬಿಡದೆ ಉರಿತಾ ಇರೋದ್ರಿಂದ ನೀಟಾಗಿ ಫ್ರೈ ಆಗಿದೆ. ಅದನ್ನು ಕೂಡ ನಾವು ಒಂದು ಪ್ಲೇಟಿಗೆ ತಗೊಳ್ಳೋಣ. ಗೋಡಂಬಿ ಮತ್ತು ಬಾದಾಮಿನ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ, ಯಾಕಂದರೆ ಅದು ಆಮೇಲೆ ಪೀಸ್ ಮಾಡಬೇಕು. ಇನ್ನು ಈಗ ಉರಿತಾ ಇದ್ದೀವಲ್ಲ ಇದು ನಾವು ಈಗ ಉರಿತಾ ಇರೋದು ವಾಟರ್ ಮೆಲನ್ ಸೀಡ್ಸು. ಈ ಸೀಡ್ಸನ್ನು ಕೂಡ ಲೋ ಫ್ಲೇಮಲ್ಲೇ ಹುರ್ಕೋಬೇಕು, ಬೇಗ ಕಪ್ಪಾಗುತ್ತೆ. ಸೊ ಹಂಗಾಗಿ ಲೋ ಫ್ಲೇಮಲ್ಲಿ ಹುರ್ಕೊಳ್ಳೋಣ. ಈಗ ಆಗಿದೆ ನೋಡಿ. ಇದನ್ನು ಒಂದು ಪ್ಲೇಟಿಗೆ ಸಪ್ರೇಟಾಗಿ ಹಾಕ್ಕೊಳ್ಳೋಣ. ಈಗ ನಾವೇನು ವಾಟರ್ ಮೆಲನ್ ಸೀಡ್ಸು ಮತ್ತು ನೆಕ್ಸ್ಟು ಪಂಪ್ಕಿನ್ ಸೀಡ್ಸು ಮತ್ತು ಇವೆಲ್ಲ ಈಗ ನಾವು ಸನ್ಫ್ಲವರ್ ಸೀಡ್ಸ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಕಡಿಮೆ ಊರಿನಲ್ಲಿ ಹುರ್ಕೊಳ್ಳೋಣ. ಇವೆಲ್ಲ ಪೀಸ್ ಮಾಡೋ ಅವಶ್ಯಕತೆ ಇಲ್ಲ. ಇವನ್ನೆಲ್ಲ ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ನೋಡಿ, ಈಗ ಸನ್ಫ್ಲವರ್ ಸೀಡ್ಸು ಕಡಿಮೆ ಊರಿನಲ್ಲಿ ಹುರ್ಕೊಂಡಾಗಿದೆ. ಎಲ್ಲದೂ ಅಷ್ಟೇ ಕ್ರಿಸ್ಪಿಯಾಗಿ ಬರಬೇಕು, ಆ ರೀತಿ ಹುರ್ಕೋಬೇಕು. ಈಗ ನೋಡಿ, ಪಂಪ್ಕಿನ್ ಸೀಡ್ಸು ಇದನ್ನು ಕೂಡ ಕಡಿಮೆ ಊರಿನಲ್ಲೇ ಹುರ್ಕೋಬೇಕು. ತುಂಬ ಹೆಲ್ದಿಯಾಗಿರೋಂತಹ ರೆಸಿಪಿ, ನೀವೊಮ್ಮೆ ಟ್ರೈ ಮಾಡಲೇಬೇಕು. ನೋಡಿ, ಇದನ್ನು ಇಷ್ಟಪಟ್ಟು ತಿಂತಾರೆ ಮಕ್ಕಳು ಕೂಡ, ದೊಡ್ಡವರು ಎಲ್ಲ ಪ್ರತಿಯೊಬ್ಬರು. ಈವ್ನಿಂಗ್ ಸ್ನ್ಯಾಕ್ಸಿಗೂ ಚೆನ್ನಾಗಿರುತ್ತೆ. ಮತ್ತು ಸೈಡ್ಸಿಗೆ ನಾವೇನಾದ್ರು ಬ್ರೇಕ್ಫಾಸ್ಟು ಸೈಡ್ಸಿಗೂ ಕೂಡ ಚೆನ್ನಾಗಿರುತ್ತೆ. ಪ್ರತಿಯೊಂದಕ್ಕೂ ಚೆನ್ನಾಗಿರುತ್ತೆ ಇದು. ನೋಡಿ, ಈಗ ಪಂಪ್ಕಿನ್ ಸೀಡ್ಸು ಕೂಡ ಹುರ್ಕೊಂಡಾಗಿದೆ. ಅದನ್ನು ಮೂರನ್ನು ಕೂಡ ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ಈಗ ನಾವು ಜೋವರ್ ಫ್ಲೇಕ್ಸು, ಇದು ಕ್ರಿಸ್ಪಿಯಾಗಿ ಇರುತ್ತೆ, ಕ್ರಂಚಿಯಾಗಿ. ಒಂದು ಸ್ವಲ್ಪ ಬಿಸಿ ಮಾಡಿಕೊಳ್ಳೋಣ. ಕಡಿಮೆ ಊರಿನಲ್ಲಿ ಒಂದು ಸ್ವಲ್ಪ ಹೊತ್ತು ಬಿಸಿ ಮಾಡಿಕೊಂಡು ಅದನ್ನು ಕೂಡ ಒಂದು ಪ್ಲೇಟಿಗೆ ತಗೊಳ್ಳೋಣ. ನೋಡಿ, ಈಗ ಆಗಿದೆ. ಇದನ್ನು ಒಂದು ಪ್ಲೇಟಿಗೆ ತಗೊಳ್ಳೋಣ. ನೋಡಿ, ಈಗ ಮಖಾನ ಹಾಕ್ತಾಯಿದ್ದೀನಿ. ಇದು ಟೇಸ್ಟ್ ವೈಸು ಸಪ್ಪೆ ಆದರೂ ಕೂಡ ತುಂಬ ಪೌಷ್ಟಿಕಾಂಶ ಇರುವಂತಹ ಹೆಲ್ದಿಯಾದಂತಹ ಡ್ರೈ ಫ್ರೂಟ್ಸು. ಇದನ್ನು ಎಷ್ಟು ಬೇಕಾದರೂ ನೀವು ಸೇರಿಸ್ಕೊಳ್ಳಿ, ಇಷ್ಟೇ ಹಾಕ್ಕೋಬೇಕು ಅಂತಿಲ್ಲ. ಇದು ಆರೋಗ್ಯಕ್ಕೆ ತುಂಬ ಉಪಯುಕ್ತವಾದಂತಹ ಡ್ರೈ ಫ್ರೂಟ್ಸು. ಇದನ್ನು ಕಡಿಮೆ ಊರಿನಲ್ಲಿ ತುಂಬ ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಹುರ್ಕೋಬೇಕು. ಇದು ಬೇಗ ಕಪ್ಪಾಗುತ್ತೆ ಮತ್ತು ಹಾಗೆ ಗಾಳಿಗಿಟ್ಟರೆ ಬೇಗ ಮೆತ್ತಗೂ ಕೂಡ ಆಗುತ್ತೆ. ಸೊ ಹಂಗಾಗಿ ಇದನ್ನು ನಿಧಾನಕ್ಕೆ ಹುರ್ಕೋಬೇಕು. ಕಡಿಮೆ ಊರಿನಲ್ಲಿ ಆದಷ್ಟು ನಿಧಾನಕ್ಕೆ ಹುರ್ಕೋಬೇಕು. ಈ ರೀತಿ ಕೈ ಆಡಿಸ್ತಾ ಇರಬೇಕು. ಕೈ ಆಡಿಸಿ ನೀಟಾಗಿ ಹುರ್ಕೊಂಡಾದ್ಮೇಲೆ ಬೇಗ ಕಪ್ಪಾಗುತ್ತೆ. ಸೊ ಹಂಗಾಗಿ ಕಡಿಮೆ ಊರಿನಲ್ಲೇ ಆದಷ್ಟು ಹುರ್ಕೊಳ್ಳಿ. ಇದನ್ನು ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಇದಕ್ಕಿಂತ ನೋಡಿ, ಈಗ ನಾನು ಬಾದಾಮಿ ಮತ್ತು ಗೋಡಂಬಿ ಎರಡನ್ನು ಹುರ್ಕೊಂಡಿದ್ವಲ್ಲ ಮುಂಚೆ, ಅದನ್ನು ಪೀಸ್ ಮಾಡ್ಕೊಳ್ಳೋಣ. 2 ಪೀಸು ಅಥವಾ 3 ಪೀಸು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳೋಣ. ಇಷ್ಟೇ ಹಿಂಗೆ ದೊಡ್ಡದಾಗಿ ಮಾಡ್ಕೋಬೋದು, ಇಲ್ಲ ಚಿಕ್ಕದಾಗಿ ಮಾಡ್ಕೋಬೋದು. ಈ ರೀತಿ ಪೀಸ್ ಮಾಡ್ಕೊಳ್ಳೋಣ.
ಇದು ಸ್ನ್ಯಾಕ್ಸ್ ರೆಸಿಪಿ ಆಗಿರೋದ್ರಿಂದ ಪುಡಿ ಮಾಡೋ ಅವಶ್ಯಕತೆ ಇಲ್ಲ. ಸೊ ಹಂಗಾಗಿ ಈ ರೀತಿ ಪೀಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಬಾದಾಮಿನೂ ಕೂಡ ಅದೇ ರೀತಿ 2 ಪೀಸ್ ಮಾಡ್ಕೊಳ್ಳೋಣ. ಕೈಯಲ್ಲೇ ಹಾಗೆ ಪೀಸ್ ಮಾಡ್ಬೋದು ಈಸಿಯಾಗಿ. ನೀಟಾಗಿ ಅದು ಫ್ರೈ ಆಗಿರೋದ್ರಿಂದ, ಡ್ರೈ ಫ್ರೈ ಆಗಿರೋದ್ರಿಂದ ನೀಟಾಗಿ ಪೀಸ್ ಮಾಡಲಿಕ್ಕೆ ಬರುತ್ತೆ. ಈಗ ನಾನು ಪಿಸ್ತಾ ಕೂಡ ಹುರ್ಕೊಂಡಿಲ್ಲ, ಹಾಗೆ ಇಟ್ಕೊಂಡಿದ್ದೀನಿ. ಪಿಸ್ತಾ ಕೂಡ ನೀವು ಹಾಗೆ ಹಾಕ್ಬೋದು, ಇಲ್ಲಾಂದರೆ 2 ಬೇಳೆ ಥರ 2 ಹೋಳು ಮಾಡಿ ಕೂಡ ಹಾಕ್ಬೋದು. ಪಿಸ್ತಾ ಹುರ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಇದು ಸಾಲ್ಟಿ ಪಿಸ್ತಾ ಆಗಿರೋದ್ರಿಂದ ತುಂಬ ಹಾಗೆ ಕ್ರಿಸ್ಪಿಯಾಗಿತ್ತು. ಸೊ ಹಂಗಾಗಿ ಹುರ್ಕೊಂಡಿಲ್ಲ ನಾನು, ಇದನ್ನು ಬಿಸಿ ಮಾಡೋ ಅವಶ್ಯಕತೆ ಇಲ್ಲ ಅಂತ. ನೀವು ಬೇಕಾದರೆ ಮಾಮೂಲಿ ಅಡುಗೆಗೆಲ್ಲ ತಂದಿದ್ದು ಪಿಸ್ತಾ ಆದರೆ ಹಾಗೆ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಕೂಡ ಹಾಕ್ಕೋಬೋದು. ಇದಕ್ಕಿಂತ ಮುಂಚೆ ನಾನು ಶೇಂಗಾ ಬೀಜ ಹುರ್ಕೊಂಡಿದ್ದೀನಿ. ಶೇಂಗಾ ಬೀಜ ಹುರ್ಕೊಂಡು ಈ ರೀತಿ ಅದರ ಮೇಲಿನ ಸಿಪ್ಪೆನೆಲ್ಲ ತೆಗೆದು ಬೇಳೆ ಮಾಡಿಟ್ಕೊಂಡಿದ್ದೀನಿ. ಶೇಂಗಾ ಬೀಜ ಸೇರಿಸೋದ್ರಿಂದ ಕೂಡ ಚೆನ್ನಾಗಿರುತ್ತೆ, ಇನ್ನು ಸ್ನ್ಯಾಕ್ಸ್ ಫೀಲ್ ಬರುತ್ತೆ. ನೋಡಿ, ಈಗ ನಾನು ಇದಕ್ಕೆ ಕಾರ್ನ್ ಫ್ಲೇಕ್ಸ್ ಕೂಡ ಬಿಸಿ ಮಾಡ್ಕೊಂಡಿಲ್ಲ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬಿಸಿ ಮಾಡ್ಕೊಂಡಿರೋ ಬೇರೆ ಆದರೆ ಬಿಸಿ ಮಾಡ್ಕೊಂಡಿಲ್ಲದೆ ಇರೋ ಬೇರೆ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಪಿಸ್ತಾ ಮತ್ತು ಕಾರ್ನ್ ಫ್ಲೇಕ್ಸ್ ಇವೆರಡು ಬಿಸಿ ಮಾಡ್ಕೊಂಡಿಲ್ಲ. ಶೇಂಗಾ ಬೀಜ ಮುಂಚೆನೇ ಹುರಿದಿಟ್ಕೊಂಡು ಬೇಳೆ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇವನ್ನೆಲ್ಲ ಪಕ್ಕಕ್ಕೆ ಇಟ್ಕೊಂಡು ನಾವು ಸ್ಟವ್ ಹಚ್ಕೊಂಡು ದೊಡ್ಡದಾಗಿ ಒಂದು ಬಾಣಲಿ ಇಟ್ಕೊಳ್ಳೋಣ. ಅದನ್ನ ಹುರ್ಕೊಳ್ಳೋಕೆ ಎಷ್ಟು ಬೇಕೋ ಮಿಕ್ಸ್ ಮಾಡಲಿಕ್ಕೆ ಅಷ್ಟು ದೊಡ್ಡದಾಗಿರೋ ಅಂಥದ್ದು ಒಂದು ಬಾಣಲಿ ಇಟ್ಕೊಳ್ಳೋಣ. ಅದಕ್ಕೆ 2ರಿಂದ 3 ಸ್ಪೂನ್ ತುಪ್ಪ ಸೇರಿಸ್ಕೊಳ್ಳೋಣ. ತುಪ್ಪ ಕರಗೋವಷ್ಟು ಬಿಸಿ ಮಾತ್ರ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ತುಪ್ಪ ಕರಗಿದ ಕೂಡಲೇ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಅದಕ್ಕೆ 1 ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1-2 ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ಳೋಣ. ಖಾರದ ಪುಡಿ ಮತ್ತು ಉಪ್ಪು ನಿಮ್ಮ ರುಚಿಗೆ ಅನುಗುಣವಾಗಿ ಹಾಕ್ಕೊಳ್ಳಿ. ಹಾಕಿ ಎರಡನ್ನೂ ಸ್ವಲ್ಪ ಕೈ ಆಡಿಸಿ ಹಾಗೆ ಸ್ಟವ್ ಆಫ್ ಮಾಡಿರಬೇಕು. ಈಗ ಅದು ಬಿಸಿ ಆಗಬಾರ್ದು. ಸ್ಟವ್ ಆಫ್ ಮಾಡಿ ಈಗ ಏನು ಹುರ್ಕೊಂಡಿದ್ದೀವೋ ಪ್ರತಿಯೊಂದನ್ನು ಸೇರಿಸ್ಕೊಳ್ಳೋಣ. ಶೇಂಗಾ ಬೀಜ, ಕಾರ್ನ್ ಫ್ಲೇಕ್ಸು ಮತ್ತು ಪಂಪ್ಕಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು, ವಾಟರ್ಮೆಲನ್ ಸೀಡ್ಸು, ಪ್ರತಿಯೊಂದನ್ನು, ಪಿಸ್ತಾ, ಬಾದಾಮಿ, ಗೋಡಂಬಿ ಪ್ರತಿಯೊಂದನ್ನು ಸೇರಿಸ್ಕೊಳ್ಳೋಣ. ಮತ್ತು ಮಖಾನ ಎಲ್ಲದನ್ನು ಸೇರಿಸ್ಕೊಂಡು ಆ ಉಪ್ಪು ಮತ್ತು ಖಾರದ ಪುಡಿ ಏನಿದೆಯೋ, ಜೋವರ್ ಫ್ಲೇಕ್ಸು ಪ್ರತಿಯೊಂದು ಈಗೇನು ಹುರ್ಕೊಂಡಿರೋದು ಹುರ್ಕೊಂಡಿಲ್ಲದೆ ಇರೋದು ಪ್ರತಿಯೊಂದನ್ನು ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಉಪ್ಪು ಮತ್ತು ಖಾರದ ಪುಡಿ ಸರಿಯಾಗಿ ಸಮವಾಗಿ ಎಲ್ಲ ಕಡೆ ಮಿಕ್ಸ್ ಆಗಂಗೆ ಅದನ್ನು ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಮತ್ತು ಖಾರದ ಪುಡಿ ಎಲ್ಲವೂ ಕಡೆ ಈವನ್ನಾಗಿ ಸ್ಪ್ರೆಡ್ ಆದಮೇಲೆ ನಾವು ಸ್ಟವ್ ಹಚ್ಕೋಬೇಕು. ಸ್ಟವ್ ಹಚ್ಕೊಂಡು ಸ್ವಲ್ಪ ಕಡಿಮೆ ಊರಿನಲ್ಲಿ 2 to 3 ಮಿನಿಟ್ಸು ಕಡಿಮೆ ಊರಿನಲ್ಲಿ ಬಿಸಿ ಮಾಡ್ಕೋಬೇಕು ಪ್ರತಿಯೊಂದೂ. ಈಗ ಅವಾಗ ನಾವು ಇದನ್ನು ಒಂದು ವಾರ ಇಟ್ಟರೂ ಕ್ರಿಸ್ಪಿನೆಸ್ಸು ಹಾಳಾಗಲ್ಲ, ನೀಟಾಗಿರುತ್ತೆ. ಸೊ ಹಂಗಾಗಿ ಈಗ ಸ್ಟವ್ ಆಫ್ ಮಾಡಿದ ಮೇಲೆ ನಾವು ಈ ರೀತಿ ಒಂದ್ಸಲಿ ಸ್ಟವ್ ಆನ್ ಮಾಡಿ ಪ್ರತಿಯೊಂದನ್ನು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೋಬೇಕು. ಒಂದ್ಸಲಿ ನೀಟಾಗಿ ಮಿಕ್ಸ್ ಮಾಡಾದಮೇಲೆ ನಾವು ಸ್ಟವ್ ಹಚ್ಕೊಂಡು ಈ ರೀತಿ ಬಿಸಿ ಮಾಡ್ಕೋಬೇಕು. 1 to 3 ಮಿನಿಟ್ಸು ಕಡಿಮೆ ಊರಿನಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡಿ, ರುಚಿಯಾದಂತಹ ಡ್ರೈ ಫ್ರೂಟ್ ಸ್ನ್ಯಾಕ್ಸು ರೆಡಿಯಾಗಿದೆ. ತುಂಬ ಹೆಲ್ದಿಯಾಗಿರೋಂತಹ ಹಾಗೆ ಪ್ರತಿಯೊಬ್ಬರು ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿ. ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಪ್ರತಿ ಬಾರಿ ಮಾಡ್ತಾನೆ ಇರ್ತೀರ ನೀವು. ಡ್ರೈ ಫ್ರೂಟ್ಸ್ ಉಂಡೆಗಿಂತ ಇದು ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಹಂಗಾಗಿ ತುಂಬ ಚೆನ್ನಾಗಿರುತ್ತೆ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.